ನಮಸ್ಕಾರ ವೀಕ್ಷಕರೇ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ನಿನ್ನೆ ದಿವಸ ಒಂದು ಆಕ್ಸಿಡೆಂಟ್ ಆಗಿದೆ BMTCದು. ಅದು ಬಂದು ಜಯನಗರ 4th ಬ್ಲಾಕ್ ಬಸ್ ಸ್ಟ್ಯಾಂಡ್ ಒಳಗಡೆ ಆಗಿದೆ. ಈ ಆಕ್ಸಿಡೆಂಟು ಕಾರಣ ಏನಂದರೆ, ನಾನೊಂದು ಹೇಳ್ತೀನಿ ಕೇಳಿ. ಪ್ರತಿ ಸತಿನೂ ನಾವು ಡ್ರೈವರ್ ಸರಿ ಇಲ್ಲ ಕಂಡಕ್ಟ್ರ್ ಸರಿ ಇಲ್ಲ ಅಂತ ನಾವು ಹೇಳೋದು ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಉದಾಹರಣೆ ಕೊಡ್ತೀನಿ. ಯಾವುದೋ ಒಂದು ಮನೇಲಿ ಒಂದು ಕಳ್ತನ ಆಯಿತು ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬ ಕಳ್ಳ ಸಿಕ್ಕಾಕೊಂಡು ನಾನು ಮಾತ್ರಕ್ಕೆ ಆ ಏರಿಯಾದಲ್ಲಿ ಕಳ್ತನ ಆಗಿದ್ದೆಲ್ಲ ಅದೇ ಕಳ್ಳ ಮಾಡ್ದ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕೆಂದ್ರೆ ಬೇರೆಯವರು ಬಂದು ಕದ್ದಿರ್ಬೋದು ಅಲ್ವಾ. ಅದೇ ರೀತಿಯಲ್ಲಿ ಈ BMTCನಲ್ಲಿ ಏನಾರು ಆಯ್ತು ಅಂತಂದರೆ ಪ್ರತಿ ಸಲಿನೂ ಡ್ರೈವರ್ ಮೇಲೆ ಅಥವಾ ಕಂಡಕ್ಟರ್ ಮೇಲೆ ಹೇಳೋಕ್ಕಾಗಲ್ಲ. ನಾವು ಸಾರ್ವಜನಿಕರು, ಜನಗಳಾದವರು ನಾವು ಜವಾಬ್ದಾರಿಯಾಗಿ ಇರಬೇಕು. ನಾವು ಒಂದು ಸಿವಿಕ್ ಸೆನ್ಸ್ ಅಂತ ಹೇಳ್ತಾರೆ, ಅದನ್ನು ನಾವು ಇಟ್ಕೊಂಡಿರ್ಬೇಕು. ಯಾವಾಗಲೂ ನಾವೊಂದು ಗಾಡಿ ಹೋಗ್ತಾ ಇದೆ ಅಂತಂದರೆ, ಗಾಡಿ ಮೂವ್ ಆಗ್ತಿರೋ ಗಾಡಿಗೆ ಹತ್ತಕ್ಕೆ ಪ್ರಯತ್ನ ಪಡೋದಾಗಲಿ, ಅಥವಾ ಅರ್ಜೆಂಟಲ್ಲಿ ದೂರದಲ್ಲಿ ಹೊರ್ತಿರು ಓಡ್ಕೊಂಬಂದು ಹತ್ತೋದಾಗಲಿ ಜೋರಾಗಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಬಸ್ಸು ನಿಮಗೆ 11 ಗಂಟೆ ರಾತ್ರಿ ಹೊರಗೆ ಬಸ್ ಇರುತ್ತೆ ಸರ್ವೀಸು. ನಿಮಗೆ ಮನೆಯಲ್ಲಿ ನೂರಾರು ಪ್ರಾಬ್ಲಮ್ ಇರ್ಬೋದು, ನಿಮಗೆ ಸಾಲಗಳಿರ್ಬೋದು, ಇಲ್ಲ ಇನ್ಯಾರೋ ಆಸ್ಪತ್ರೆಲಿರ್ಬೋದು, ಅರ್ಜೆಂಟಿಗೆ ಹೋಗ್ತಾ ಇರ್ಬೋದು. ಅದಕ್ಕೆ ನೀವು ಸ್ವಂತ ವ್ಯವಸ್ಥೆ ಮಾಡ್ಕೋಬೇಕು. ಆ ಥರ ಇದ್ದರೆ, ಬೇಗ ಹೋಗಬೇಕು ಅನ್ನೋಂಗಿದ್ರೆ ನೀವು ಪಬ್ಲಿಕ್ ಸರ್ವಿಸ್ ಗಾಡಿಗೆ ಬಂದ್ಬಿಟ್ಟು ಅದೇ ಅರ್ಜೆನ್ಸಿನ ಮಾಡೋಕ್ಕೆ ಹೋದರೆ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನೊಂದು ಹೇಳ್ತೀನಿ ಕೇಳಿ. BMTC ಸರ್ವೀಸಸ್ ಅಂತ ಹೇಳ್ತಾರೆ, ಯಾರು BMTC ಸರ್ವೆಂಟ್ಸ್ ಅಂತ ಯಾವತ್ತೂ ಹೇಳಿಲ್ಲ. BMTC ಸರ್ವೀಸ್ ಅಂತ ಹೇಳ್ತಾರೆ ಬಿಟ್ಟರೆ BMTC ಸರ್ವೆಂಟ್ಸ್ ಅಂತ ಹೇಳಿಲ್ಲ. ಅದೇ ರೀತಿಯಲ್ಲಿ ಪೊಲೀಸ್ ಸರ್ವೀಸ್, ಪೊಲೀಸ್ ಸೇವೆ ಅಂತ ಹೇಳ್ತಾರೆ ಬಿಟ್ಟರೆ ಪೊಲೀಸ್ ಸರ್ವೆಂಟ್ಸ್ ಅಂತ ಯಾವತ್ತೂ ಹೇಳಿಲ್ಲ. ಪೊಲೀಸ್ ಸರ್ವೀಸ್ ಇದೆ ಅಂದ್ಬಿಟ್ಟು ನಾವು ಸುಮ್ಮನೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರೆ ನಿಜಕ್ಕೂ ಏನು ಫ್ರಾಡ್ ಅಂತ ಗೊತ್ತಾದರೆ ಏನು ಮಾಡ್ತಾರೆ ಹೇಳಿ? ಅವ್ನಿಗೊಂದು ದೊಡ್ಡ ಫೈನ್ ಹಾಕ್ತಾರಲ್ಲ, ಅವನ್ನೇ ಒಳಗಾಕ್ತಾರೆ. ಆಟ ಆಡ್ತೀಯನಪ್ಪ ಪೊಲೀಸವ್ರ ಜೊತೆ ಅಂತ. ಅದೇ ರೀತಿಯಲ್ಲಿ ಈ BMTC ಸರ್ವೀಸ್ ಅಷ್ಟುವಿನ ಸರ್ವೆಂಟ್ಸ್ ಅಲ್ಲ. ಎಷ್ಟೋ ಜನ ನೋಡಿದ್ದೀವಿ, ಬಸ್ ಸ್ಟಾಪ್ಗಿನ್ನ ಹಿಂದೆ ನಿಂತ್ಕೊಂಡು ಕೈ ತೋರಿಸೋದು ಹತ್ತಕ್ಕೆ, ಇಲ್ಲ ಬಸ್ ಸ್ಟಾಪ್ ಆಗೋದ್ಮೇಲೆ ಮತ್ತೆ ಪುನಃ ಮುಂದ್ಗಡೆ ನಡ್ಕೊಂಬಂದು ಕೈ ತೋರಿಸ್ಕೊಂಡು ಬರೋದು. ಸಾರ್ವಜನಿಕರು ತುಂಬ ಜನ ಆ ಥರ ಮಾಡ್ತಾಯಿದ್ದಾರೆ. ಫಸ್ಟು ನಿಮ್ಮ ತಪ್ಪನ್ನ ನೀವು ಅರ್ಥಕೊಳ್ಳಿ. ಫಸ್ಟು BMTC ಅವರು ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಟಾಪ್ ಅಂತ ಮಾಡಿರ್ತಾರೆ, ಅಲ್ಲೇ ಹತ್ಕೋಬೇಕು. ಬಿಟ್ಟರೆ ನೀವು ಬೇರೆ ಕಡೆ ಹತ್ತಕ್ಕೆ ಬರಬೇಡಿ. ಹತ್ಸ್ಬೇಕು ಅಂತಲೂ BMTCನಲ್ಲಿ ರೂಲ್ಸ್ ಇಲ್ಲ, ಅಥವಾ ಬಸ್ನವ್ರು ನಿಲ್ಲಿಸಲೇಬೇಕು ಅಂತಲೂ ರೂಲ್ಸ್ ಇಲ್ಲ. ಅಲ್ಲಿ ನೀವು ಕಂಪ್ಲೇಂಟ್ ಮಾಡಿದ್ರೆ ಆ ಕಂಪ್ಲೇಂಟ್ ನಿಲ್ಲೋದಿಲ್ಲ. ಯಾಕೆಂದರೆ ಅವ್ರು ಹೇಳೋದು ಸ್ಟಾಪ್ನಲ್ಲಿ ಹತ್ಸ್ಕೊಳ್ಳಿ, ಸ್ಟಾಪಲ್ಲಿ ಇಳೀರಿ ಅಂತ. ಎಷ್ಟೋ ಜನ ನೋಡಿದ್ದೀವಿ, ಸಿಗ್ನಲ್ ಬಂದಾಗ ಸಿಗ್ನಲ್ ಇಳಿತೀವಿ ಅನ್ನೋದು, ಅದೆಲ್ಲ ತಪ್ಪು. ರೆಡ್ ಸಿಗ್ನಲ್ ಬಂತು ಅಂತಂದರೆ ಗಾಡಿಗೆ ಸಿಗ್ನಲ್ ಬಿಟ್ಟರೆ ನಿಮಗಲ್ಲ ಸಿಗ್ನಲ್ ಅದು. ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಗಾಡಿಗೆ ಸಿಗ್ನಲ್ ಬಿಟ್ಟರೆ ನಿಮಗಲ್ಲ ಸಿಗ್ನಲ್ ಅದು. ನೀವು ಅದನ್ನು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಗಾಡಿ ನಿಂತ ತಕ್ಷಣ ಬಾಗಿಲು ತೆಗೆದು ಇಳಿಬೇಕು ಅಂತ BMTCಲಿ ಎಲ್ಲಾರ ರೂಲ್ಸಲ್ಲಿ ಹೇಳಿದಾರ? ಪ್ರತಿ ಸತಿನೂ ಡ್ರೈವರ್ ಸರಿ ಇಲ್ಲ, ಕಂಡಕ್ಟ್ರ್ ಸರಿ ಇಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಡ್ರೈವರು, ಕಂಡಕ್ಟ್ರು ಎಕ್ಸಾಮ್ಗಳನ್ನು ಪಾಸ್ ಮಾಡಿ ಅವರ ಆ ಟೆಸ್ಟ್ಗಳನ್ನ ನೋಡಿ ಆ ರೂಲ್ಸ್ ರೆಗ್ಯುಲೇಷನ್ಗಳನ್ನ ಓದಿನೇ ಬಂದು ಕೂತಿರೋದು ಆ ಕುರ್ಚಿನಲ್ಲಿ. ಅವರು ನಿಮ್ಮಿಂದ ಅವ್ರು ಕಳಿಯೋ ಅವಶ್ಯಕತೆ ಏನಿಲ್ಲ. ಅಲ್ಲಿ ಅವ್ರಿಗೆಲ್ಲ ಗೊತ್ತಿರುತ್ತದು. ನೀವುಗಳ ಹತ್ರ ಆಡ್ಕೊಂಡು ಅವ್ರ ತಲೆ ಮೇಲೆ ಎತ್ತಾಕ್ತಾಯಿದ್ದೀರ. ಅದನ್ನು ಮಾಡೋಕ್ಕೆ ಹೋಗಬೇಡಿ ಯಾವತ್ತು. ನೆನ್ನೆ ಆಗಿರೋ ಇನ್ಸಿಡೆಂಟು, ಆ ವ್ಯಕ್ತಿ ಯಾರೋ ತೀರ್ಕೊಂಡ. ಆ ವ್ಯಕ್ತಿಗೆ ಅಷ್ಟೊಂದು ಅರ್ಜೆಂಟ್ ಏನಿದೆ ಓಡ್ಕೊಂಬಂದು ಹತ್ತೋವಂಥದ್ದು? ಅದು ಮೂವ್ ಆಗ್ತಿರೋ ಬಸ್ಗೆ ಹತ್ತೋವಂಥದ್ದು ಏನಿದೆ? ಸುಮ್ಮನೆ ನಿಂತ್ಕೋಬೋದಿತ್ತಲ್ಲ. ಸುಮ್ಮನೆ ನಿಂತ್ಕೊಂಡಿದ್ದು ಇನ್ನೊಂದು ಗಾಡಿ ಬಂದಿರೋದು, ಅದಕ್ಕೆ ಹೋಗ್ಬೋದಿತ್ತಾ? ಈಗ ಜೀವ ಹೋಯ್ತು, ಪ್ರಾಣ ಹೋಯ್ತು, ಅವ್ರ ಮನೆಯವರು ಕಳ್ಕೊಂಡ್ರು. ಅವ್ರು ಈಗ ಕಣ್ಣೀರು ಹಾಕೊಂಡು ಹಿಂಗಾಯ್ತು ಹಂಗಾಯ್ತು, ನಮಗೆ ಸಾಲ ಇತ್ತು ಹಂಗಾಯ್ತು, ಅವರೇ ಬೆನ್ನೆಲುಬಾಗಿದ್ರು ಇಂಥರ ಈ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಅದೆಲ್ಲ ತಪ್ಪಾಗ್ಬಿಡುತ್ತೆ. BMTC ಸರ್ವೀಸ್ ಕೊಡೋಕ್ಕೆ ಬಂದಿದ್ದಾರೆ ವಿಷ್ಣು, ಅವರು ಸರ್ವೆಂಟ್ಸ್ ಅಲ್ಲ. ನೀವು ಎಲ್ಲಂದ್ರಲ್ಲಿ ನಿಲ್ಲಿಸಿ ನಿಮಗೆ ಓಪನ್ ಮಾಡಿದ್ರೆ ಸರ್ವೆಂಟ್ ಆಗ್ತಾರೆ ಅವರು, ಸರ್ವೀಸ್ ಆಗಲ್ಲ ಅದು. ಸರ್ವೀಸ್ ಬಂದ್ಬಿಟ್ಟು ಎಲ್ಲಿ ಸ್ಟಾಪಲ್ಲಿ ಹಚ್ಕೊಂಡು ಹೋಗ್ತಾನೆ ಅದು ಸರ್ವೀಸು. ಕೆಲವು ಟೈಮಲ್ಲಿ ಕೆಲವ್ರು ನೋಡಿದ್ದೀವಿ, ಬಸ್ಗಳು ಹಚ್ಕೊಂತಾರೆ, ಹತ್ತಲ್ಲಾಗಿ ಬಾಗಿಲೆಲ್ಲ ಕ್ಲೋಸ್ ಆದಮೇಲೆ ಸ್ವಯಂ ಚಾಲಿತ ಬಾಗಿಲುಗಳದು ಎಲ್ಲ ಕ್ಲೋಸ್ ಆಗಿಬಿಡುತ್ತೆ.
ಆಮೇಲೆ ಮೂವ್ ಆಗ್ತಾ ಇರ್ತಾರೆ, ಅವಾಗ ಓಡ್ಬೋತಾರೆ ಇನ್ನೊಂದು 5-6 ಜನ ಕೈ ತೋರಿಸ್ಕೊಂಡು. ತೆಗಿಯಲ್ಲ ಡೋರು, ಯಾವುದೇ ಕಾರಣಕ್ಕೂ ತೆಗಿಯಲ್ಲ. ತೆಗಿಬೇಕು ಅಂತಲೂ ಇಲ್ಲ. ನಿಮಗೆ ಲೇಟ್ ಆಗಿರ್ಬೋದು, ಆಫೀಸಿಗೆ ಲೇಟ್ ಆಗಿರ್ಬೋದು, ಇಲ್ಲಿ ಏನೋ ಎಮರ್ಜೆನ್ಸಿಗೆ ಲೇಟ್ ಆಗಿರ್ಬೋದು. ಅದಕ್ಕೆ BMTC ಕಾರಣ ಅಲ್ಲ. BMTC ನೀನು ಸ್ವಂತ ಕಾರ್ ಅಂದ್ಕೊಂಡಿದ್ದೀರ ನೀವು? ನಿಮಗೆ ಬೇಕಾದಾಗೆಲ್ಲ ಅವ್ರು ಸ್ಟಾಪ್ ಮಾಡ್ತಾರೆ, ಬೇಕಾದ ಕಡೆ ಎಲ್ಲ ಹಚ್ಕೊತಾರೆ, ಬೇಕಾದ ಕಡೆ ಇಳಿಸ್ತಾರಂತ. ಅದನ್ನು ಮಾಡ್ಕೊಂಡ್ರದ್ದು ನೀವು ಸಾರ್ವಜನಿಕರು. ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಕೆಲವು ಬಸ್ಗಳು ನಿಲ್ಲಿಸ್ದಿರ ಹೋದ್ರೆ ಅದನ್ನು ಕ್ಲೋಸ್ ಅಂತಂದರೆ ಹಿಂದೆ ಒಂದು ಬಸ್ ಇರುತ್ತೆ. ಈಗ ಒಂದು 5 ಜನ ನಿಂತಿರ್ತಾರೆ, 10 ಜನ ನಿಂತಿರ್ತಾರೆ. 10 ಜನರಿಗೆ ಎಷ್ಟು ಬಸ್ ಬೇಕು? ಒಟ್ಟಿಗೆ ಏನು 5 ಬಸ್ ಬೇಕಾ 10 ಜನರಿಗೆ ಹತ್ತಕ್ಕೆ? 10 ಜನ ಇರ್ತಾರೆ. 5 ಬಸ್ ಒಂದರಿಂದ ನಿಂತ್ಕೊಂಡ್ರೆ ಏನಾರ ಪ್ರಯೋಜನ ಇದೆಯಾ? ಒಂದು ಗಾಡಿ ನಿಂತಿರುತ್ತೆ, ಆಲ್ರೆಡಿ ಹಚ್ಕೊತಾ ಇರ್ತಾರೆ, ಓಕೆ, ಅದರಿಂದ ಇನ್ನೊಂದು ನಿಂತಿರುತ್ತೆ. 3ನೇ ಬಸ್ಸನ್ನು ಹೊರಟೋಗ್ತಾನೆ, ಆ ಸ್ಟಾಪಲ್ಲಿ ನಿಲ್ಲಲ್ಲ. ಯಾರು ಇಳಿಯೋಂಗಿದ್ರೆ ನಿಲ್ಲಿಸ್ತಾನಿಲ್ಲ, ಹೊರಟೋಗ್ತಾನೆ. ಆಗ ನಾವು ತಪ್ಪು ತಿಳ್ಕೊಳಕ್ಕಾಗಲ್ಲ. ಏನು ಹೋಗ್ಬಿಟ್ಟ ನಿಲ್ಲಿಸಲೇ ಇಲ್ಲ ಅಂತಂದರೆ ಎಷ್ಟು ಗಾಡಿ ನಿಲ್ಲಬೇಕಾಗಿದೆ? ಒಂದು ಬಸ್ಸಲ್ಲಿ ಕೂತ್ಕೊಂಡು ನಿಲ್ಲೋದು ಎಲ್ಲ ಸೇರಿಸಿ ಒಂದು 60-70 ಜನ ಇರ್ತಾರೆ. ಏನು 10 ಜನರಿಗೇನೋ 5 ಬಸ್ ನಿಂತ್ಕೊಳ್ಳುತ್ತೆ ಹಂಗಾದ್ರೆ? ಅದರ ಅವಶ್ಯಕತೆ ಇಲ್ಲ. ಅದು ಡ್ರೈವರ್ಗಳು ಗೊತ್ತಿದೆ, ಕಂಡಕ್ಟರ್ಗಳು ಗೊತ್ತಿದೆ. ಸುಮ್ಮನೆ ಖಾಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಯಾರೂ ಹತ್ತಲಿಲ್ಲ ಅಂದರೆ ಸುಮ್ಮನೆ ಬಾಗಿಲು ಕ್ಲೋಸ್ ಮಾಡಿ ಹತ್ತಕ್ಕೆ ಹೋಗ್ತಾರೆ. ಅಲ್ಲೊಂದು ಗಾಡಿ, 1 ಗಾಡಿ 2 ಗಾಡೀಲಿ ಜನ ಹತ್ತಾ ಇದ್ದಾರೆ ಅಂದಮೇಲೆ ಎಲ್ಲ ಅದಕ್ಕೆ ತುಂಬ್ಕೊಂಡ್ಮೇಲೆ ಇಲ್ಲಿ ನೀ ಯಾರಿದ್ದಾರೆ ಅಂತ ಹಚ್ಕೊಳಕ್ಕೆ ಅಂತ ನಿಲ್ಲಿಸ್ತಾನೆ ಡ್ರೈವರು. ಅದರ ಅವಶ್ಯಕತೆ ಇಲ್ಲ, ಅದಕ್ಕೆ ಹೋಗ್ತಾನೆ ಮುಂದಕ್ಕೆ. ಅದನ್ನೆಲ್ಲ ನೀವು ತಿಳ್ಕೊಬೇಕು. ಇದು BMTC ಸರ್ವೀಸು, KSRTC ಅದ್ರೂ ಸರ್ವೀಸೇ ಇದು. ಸರ್ವೆಂಟ್ಸ್ ಅಲ್ಲ ಅವ್ರದ್ದು, ಫಸ್ಟ್ ತಿಳ್ಕೊಳ್ಳಿ. ಸರ್ವೆಂಟ್ ಬರೋದು ನಿಮ್ಗೆ ಹೋಟ್ಲ್ಗಳಲ್ಲಿರ್ತಾರೆ, ಕಂಪ್ನಿಗಳಲ್ಲಿರ್ತಾರೆ. ಸರ್ವೆಂಟ್ಸು ಮನೆಗಳಲ್ಲಿರ್ತಾರೆ. ನೀವು ಹೇಳಿದಾಗೆಲ್ಲ ಮಾಡಿದಾಗೆಲ್ಲ ಹೆಂಗೆ ಕೇಳ್ತಿರೋ ಹಂಗೆ ಮಾಡ್ಕೊಂಡು ಕೂರೋಕ್ಕೆ. ಆದರೆ BMTC ಅವರು ನಿಮ್ಮ ಸರ್ವೆಂಟ್ಸ್ ಅಲ್ಲ, ಸರ್ವೀಸ್ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಅಷ್ಟೇ. ನೀವು ನೋಡ್ಕೊಂಡು ಹತ್ತಬೇಕು, ನೋಡ್ಕೊಂಡು ಇಳಿಬೇಕು. ಬಾಗಿಲು ಕ್ಲೋಸ್ ಆಗ್ತಿರೋ ರಶ್ ಇದೆ ಅಂತ ಒಟ್ಟೊಟ್ಟಿಗೆ ಎಷ್ಟೋ ನಾನು ನೋಡಿದ್ದೀನಿ. ಬಾಗಿಲ ಹತ್ರ ನುಗ್ತಾರೆ, ಒಬ್ಬರು ನುಗ್ಗಲ್ಲ. ಒಬ್ಬ ಹೋಗಿ ಒಬ್ಬರಿಂದ ಒಬ್ಬರು ಹೋಗಲ್ಲ, ಕ್ಯೂ ಸಿಸ್ಟಮ್ನಲ್ಲಿ ಹೋಗಲ್ಲ, ಪಕ್ಕ ನುಗ್ಗೋದು ಬಸ್ಸೊಳಗೆ. ನಿಮ್ಮ ತಪ್ಪುಗಳನ್ನ ನೀವು ತೋರಿಸ್ತಾ ಇಲ್ಲ. ಬರೀ BMTC ಡ್ರೈವರು ಕಂಡಕ್ಟ್ರು, BMTC ಡ್ರೈವರು ಕಂಡಕ್ಟ್ರು, ಇಲ್ಲಾಂದರೆ KSRTC ಡ್ರೈವರು ಕಂಡಕ್ಟ್ರು. ಬರೀ ಇದೇ ಕಥೆ ಆಗಿದೆ ನಿಮ್ಮದೆಲ್ಲ. ಸಾರ್ವಜನಿಕರು ಫಸ್ಟ್ ಅದನ್ನು ತಿಳ್ಕೊಳ್ಳಿ. ನೀವು ಇದನ್ನೊಂದು ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ಳಿ. ನೀವು ನನ್ನನ್ನು ಬೈಕೊಂಡ್ರೆ ಏನು ತೊಂದರೆ ಇಲ್ಲ. ಆದರೆ ಇರೋ ವಿಚಾರ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಪ್ರತಿ ಸಲ BMTC ಅಂತ ಹೇಳಕ್ಕೆ ಹೋಗಬೇಡಿ. BMTC ಅಂತ ಯಮ ಆಗೋದು ಯಾವಾಗ ಗೊತ್ತಾ? ನೀವು ನಿಮ್ಮ ರೂಲ್ಸ್ಗಳನ್ನ ಸರಿಯಾಗಿ ಪಾಲಿಸ್ದಿರಾ, ಸರಿಯಾದ ರೀತಿನಲ್ಲಿ ನೋಡ್ಕೊಳ್ದಿರಾ, ಹತ್ತೋದು ಹಿಡಿಯೋದು ಮಾಡದೇ ಇದ್ದಾಗ ಯಮ ಕಾಣಿಸ್ತಾನೆ ಎಲ್ಲರಿಗೂ. BMTC ಬಂದ್ಬಿಟ್ಟು ಯಾಕೆ ಯಮ ಆಗುತ್ತದು? ಅದು ಯಾವತ್ತೂ ಯಮ ಆಗಿಲ್ಲ. ನೀವು ಮಾಡ್ಕೊಂಡ್ರದು ಯಮದೂತನ ಥರ. ಅದನ್ನು ಫಸ್ಟು ಅದನ್ನು ತಿಳ್ಕೊಳ್ಳಿ. ಯಾವತ್ತೂ ಪ್ರತಿ ಸಲ ಡ್ರೈವರ್ ಮೇಲೆ, ಕಂಡಕ್ಟರ್ ಮೇಲೆ ಹೇಳ್ತಾ ಇರಬೇಡಿ. ಯಾವಾಗಲೂ BMTC ನ್ಯೂಸ್ ಚಾನಲ್ನವ್ರಂತೂ ಸುಮ್ಮನೆ ಹುಚ್ಚುಚ್ಚಾಗಿ ಏನೋ ಹೇಳ್ತಿರ್ತಾರೆ. ತಲೆ ಗೊತ್ತಿರಲ್ಲ, ಬುಡ ಗೊತ್ತಿರಲ್ಲ, ಹೆಂಗಾಯ್ತು ಅಂತ ಗೊತ್ತಾ? ಸುಮ್ಮನೆ ನಿಂತ್ಕೊಂತಾರೆ ಮೈಕ್ ಹಿಡ್ಕೊಂಡು, ಅವ್ರು ಹೀಗೆ, ಅವ್ರು ಹಾಗೆ, ಇವ್ರು ಹಾಗೆ, ಅವ್ರು ಹಾಗೆ. ಹಂಗೆ ಹೇಳಕ್ಕೆ ಹೋಗಬೇಡಿ. ಎಷ್ಟೋ ಸರಿ ಹಳ್ಳಿಗಳಲ್ಲಿ ಒಳಗೆ ಬಸ್ ಸ್ಟಾಪಿಂದ ಮನೆಗೆ ಎಷ್ಟೋ ದೂರ ಇರ್ತದೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡ್ಕೊಂಬಂದ್ಬಿಟ್ಟು ಸ್ಟಾಪಲ್ಲಿ ಬಂದು ಬಸ್ ಹತ್ಕೊಂಡು ಹೋಗಿರ್ತಾರೆ. ಅಂಥದ್ರಲ್ಲಿ ನೀವು ಈ ಬೆಂಗಳೂರಂಥ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಏನಂತಾರೆ, ನಿಮಗೆ ಎಷ್ಟೆಷ್ಟೋ ದೂರಕ್ಕೆ ಸ್ಟಾಪ್ ಇದೆ. ಸ್ವಲ್ಪ ದೂರಕ್ಕೂ ಸ್ಟಾಪ್ಗಳಿದ್ದಾವೆ. ಬಸ್ಸಿಂದ ಬಸ್ ಬರ್ತಾನೆ ಇರ್ತದೆ, ಆರಾಮ್ಗತ್ತು ಹೋಗ್ಬೋದು. ಎಲ್ಲ ಸರ್ವಿಸ್ ಕೊಟ್ಟಿದ್ದಾರೆ. ಮೆಟ್ರೋ ಟ್ರೈನ್ ಸರ್ವಿಸ್ ಕೊಟ್ಟಿದ್ದಾರೆ, BMTC ಬಸ್ ಸರ್ವಿಸ್ ಇದೆ. ಅಷ್ಟೆಲ್ಲ ಸರ್ವಿಸ್ಗಳು ಇಟ್ಕೊಂಡು ನೀವು ಯಾಕೆ ಆ ಥರ ಬೀಳ್ತಾ ಇದ್ದೀರಾ? ನೀವು ಮನೆಯಿಂದ ಒಂದು ಅರ್ಧ ಗಂಟೆ ಮುಂಚೆ ಹೊರಡಿ. ಲೇಟಾಗಿ ಹೊರಡೋವಂಥದ್ದು, ಮನೇಲಿರೋ ಫ್ಯಾಮಿಲಿ ಪ್ರಾಬ್ಲಮ್ ತೊಗೊಂಬಂದ್ಬಿಟ್ಟು BMTC ಮೇಲೆ, KSRTC ಮೇಲೆ ಎತ್ತಾಕಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಅವ್ರು ಯಾತಕ್ಕೆ ಹೊಣೆ ಹಾಕ್ತಾರೆ ನಿಮಗೆ? ಅವರು ಸರ್ವಿಸ್ ಕೊಟ್ಟಿದ್ದಾರೆ ಅಷ್ಟೇ. ಪೊಲೀಸವರು ಸರ್ವಿಸ್ ಪೊಲೀಸ್ ಸೇವೆ ಇದೆ. ಪೊಲೀಸವ್ರ ಸೇವೆ ಇದೆ ಅಂದ್ಬಿಟ್ಟು ಯಾವುದೋ ಹಳ್ಳದೊಳಗೆ ಯಾರೋ ಒಬ್ಬ ಏನೋ ಮಾಡ್ತಿದ್ದಾರೆ. ಪೊಲೀಸ್ನವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಆ ಹಳ್ಳದೊಳಗೆ ಏನೋ ಮಾಡ್ತಿದ್ದಾನಂತ? ಅಲ್ಲ, ಆದ್ಮೇಲೆ ತನಗೆ ಗೊತ್ತಾಗುತ್ತೆ. ಪೊಲೀಸ್ ಸೇವೆ ಇದೆ ಅಂದ್ಬಿಟ್ಟು ಅವ್ರೇನು ಮೋರಿ ಒಳಗೆ ಹೋಗ್ಬಿಟ್ಟು ನೋಡ್ತಾರೆ ಅಲ್ಲೇನಾರು ಆಗ್ತಿದೆಯಾ ಅಂತ, ಅಥವಾ ಗೊತ್ತಾಗುತ್ತಾ? ವಿಜಿಲೆನ್ಸ್ ಇಡ್ತಾರೆ. ಪೊಲೀಸ್ ಇದ್ದಾರಂತ ಗೊತ್ತಿದ್ರು ಕಳ್ತನ ಮಾಡೋದು ಬಿಟ್ಟಿದ್ದಾನ, ಅಥವಾ ದರೋಡೆ ಮಾಡೋದು ಬಿಟ್ಟಿದ್ದಾರ, ಅಥವಾ ಕಳ್ಳಸಾಗಣೆಗೆ ಸಾಗಿಸೋದು ಬಿಟ್ಟಿದ್ದಾರ, ಗೊತ್ತಿಲ್ದಂಗೆ ಬ್ಲ್ಯಾಕ್ ಮನಿ ಜೋಡ್ಸೋದು ಬಿಟ್ಟಿದ್ದಾರ? ಯಾವುದು ಬಿಟ್ಟಿಲ್ಲ ಅಲ್ವಾ? ಅದೇ ಥರನೇ ಸರ್ವೀಸ್ ಅಂತ ಇದ್ದಾಗ ನೀವುಗಳು ನೋಡ್ಕೊಂಡು ಹತ್ಕೊಳ್ಳಿ. ಪ್ರತಿ ಸಲ ಎತ್ತಾಕಕ್ಕೆ ಹೋಗಬೇಡಿ. BMTC ಹಿಂಗಿದೆ, KSRTC ಹಿಂಗಿದೆ, ಕಂಡಕ್ಟ್ರ್ ಹಿಂಗಿದೆ, ಡ್ರೈವರ್ ಅವರಿಬ್ಬರು ಏನ್ರಿ ಮಾಡೋಕ್ಕಾಗುತ್ತೆ? ಯಾವಾಗ್ಲೂ ಸಾರ್ವಜನಿಕರು ನೀವು ಹತ್ತೋಗಿಳಿಯೋಗ ನೀವು ನೋಡ್ಕೊಳ್ಳಿ.
ಈಗ ನಾವುಗಳು ಬಸ್ಸಲ್ಲಿ ಹೋಗ್ತೀವಿ, ನಾನು ಯಾವತ್ತೂ ಓಡಿಲ್ಲ ಅಥವಾ ನಾವು ಯಾವತ್ತೂ ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ತಿಳ್ಕೊಳ್ಳಿ ಅದನ್ನು. ಯಾವುದೇ ಕಾರಣಕ್ಕೂ ನಿಧಾನವಾಗಿ ಹತ್ತಿ ನಿಧಾನವಾಗಿ ಇಳೀರಿ. ಸಿಗ್ನಲ್ ಬಂತಂದರೆ ಇಳಿಬೇಕು. ಸಿಗ್ನಲಲ್ಲಿ ಒಂದು ಬಸ್ ನಿಂತಿದ್ರೆ ಸಿಗ್ನಲಲ್ಲಿ ಬಂದ್ಬಿಟ್ಟು ಕೈ ತೋರಿಸೋದು ಡ್ರೈವರ್ಗೆ, ಹತ್ತೀನಿ ಅಂತ ಟಕ್ ಟಕ್ ಅಂತ ಡೋರ್ ಬಂದ್ಬಿಟ್ಟು ಕುಟ್ಟೋ ಅಂಥದ್ದು, ಇದೆಲ್ಲ ಎಂತಕ್ಕೆ ಮಾಡೋಕ್ಕೆ ಹೋಗ್ತೀರಾ? ಅವರೇನು ಸರ್ವೆಂಟ್ಗಳ ನಿಮ್ಮದು? ನೀವು ಎಲ್ಲೆಲ್ಲಿ ಕೈ ತೋರಿಸ್ತೀರ ಅಲ್ಲೆಲ್ಲ ಹತ್ತಕ್ಕೆ. ನೀವು ಶಾಪಿಂಗ್ ಮಾಡ್ಕೊಂಡು ಶಾಪ್ ಎದುರು ನಿಂತಿದ್ದೀನಿ, ಬಸ್ ನಿಂತಿದೆ ಹಂಗಾರೆ ಇಲ್ಲೇ ಹತ್ಕೊಂಡ್ಬಿಡ್ತೀನಿ ಅಂತ ಮಾಡೋಕ್ಕೆ ಹೋಗ್ಬಿಡಿ ಆ ಕೆಲಸನ. ಶಾಪಿಂಗ್ ಮುಗಿದ್ರೂ ನಡ್ಕೊಂಡೋಗಿ ಬಸ್ ಸ್ಟಾಪ್ ಹತ್ರ ಹೋಗಿ ಅಲ್ಲಿ ಹತ್ಕೊಳ್ಳಿ ಬಸ್ನ. ಶಾಪಿಂಗ್ ಮುಗೀತು, ಬಸ್ ಎದುರು ನಿಂತಿದೆ ಅಂತ ಅಲ್ಲಿ ಟಕ್ ಟಕ್ ಅಂದರೆ ಡ್ರೈವರ್ ತೆಗಿಯಲ್ಲ ಡೋರ್ನ. ಯಾತಕ್ಕೆ ತೆಗಿತಾರೆ? ಕೆಲವರು ಟಿಕೆಟ್ ಆಸಕ್ಕೆ ತೆಗಿತಾರೆ, ಆದರೆ ತಪ್ಪು ಆ್ಯಕ್ಚುಲಿ ತೆಗಿಯಂಗಿಲ್ಲ. ಎಷ್ಟೋ ಡ್ರೈವರ್ಗಳು ತೆಗಿಯಲ್ಲ ಅದನ್ನು. ಯಾತಕ್ಕೆ ತೆಗಿಯಲ್ಲ ಅಂದರೆ ಅವಶ್ಯಕತೆ ಇಲ್ಲ, ಅದು ಸ್ಟಾಪ್ ಅಲ್ಲ, ತೆಗಿಯಲ್ಲ ಅಷ್ಟೇ. ಯಾಕೆ ತೆಗಿಯಲ್ಲ ಅಂತ ನಿಮ್ಮ ಲೆಕ್ಕ ಗಾಡಿ ನಿಂತಿದೆ ಹೋಗ್ತೀವಿ, ಅದೆಲ್ಲ ಇಲ್ಲ. ಆ ಥರ ಮಾಡ್ಕೊಂಡೇ ಈ ಥರ ಬಾಗಿಲಿಂದ ಜಾರುವಂಥದ್ದು, ಕೆಳಗೆ ಬೀಳೋದು, ಬಸ್ ಮೇಲೆ ಹೋಗೋದು. ಸ್ವಲ್ಪ ಸಿವಿಕ್ ಸೆನ್ಸ್ಗಳನ್ನ ಇಟ್ಕೊಳ್ಳಿ. ಪ್ರತಿ ಸಲ ಡ್ರೈವರ್ಗೂ ಇವ್ರಿಗೆ ಯಾತಕ್ಕೆ ಕೇಳಕ್ಕೆ ಹೋಗ್ತೀರಾ? ಎಲ್ಲರಿಗೂ ಟೆನ್ಷನ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಷ್ಟೇ. ಜನಗಳು ಸ್ವಲ್ಪ ನೋಡ್ಕೊಳತ್ತಿ. ಡ್ರೈವರ್ಗೂ ಟೆನ್ಷನ್ ಕ್ರಿಯೇಟ್ ಮಾಡ್ತಾಯಿದ್ದೀರಾ, ಕಂಡಕ್ಟ್ರಿಗೂ ಟೆನ್ಷನ್ ಕ್ರಿಯೇಟ್ ಮಾಡ್ತಿದ್ದೀರಾ. ಬಸ್ಸು ಕೆಲವು ಸಲ ಫುಲ್ಲು ಜಾಮ್ ಆಗಿರುತ್ತೆ, ಜಾಗವೇ ಇರಲ್ಲ ನಿಂತ್ಕೊಳ್ಳೋಕ್ಕೆ. ಅದರಲ್ಲೂ ಹತ್ತಕ್ಕೆ ಟ್ರೈ ಮಾಡ್ತಿರ್ತೀರ. ಎಲ್ಲಿ ನಿಂತ್ಕೊಳ್ತೀರಾ? ಸ್ವಲ್ಪ ಕಾಮನ್ ಸೆನ್ಸ್ ಬೇಕಲ್ಲ. ಯಾವ ಜಾಗದಲ್ಲಿ ನಿಲ್ತೀವಿ, ಎಲ್ಲಿ ನಿಲ್ತೀವಿ ಎಲ್ಲ ಬೇಕಲ್ಲ. ಯಾವುದು ಗೊತ್ತಿಲ್ದಿರ ಸುಮ್ಮನೆ ನಿಂತ್ಬಿಟ್ಟು ಏನು ಬಾಗಿಲು ಮುಚ್ತೀರ ಹಂಗೆ ಹೋಗ್ತಾರ? ಬಿದ್ದೋದಾಗ ಮತ್ತೆ ಪುನಃ ಅದೇ ಕತೆ ಹೇಳ್ತೀರಾ, ಡ್ರೈವರ್ ನೆಗ್ಲಿಜೆನ್ಸಿ ಆಯಿತು, ಅವ್ನು ಹಿಂಗಾಯ್ತು ಹಂಗಾಯ್ತು. ಡ್ರೈವರ್ ಏನು ಮಾಡೋಕ್ಕಾಗುತ್ತೆ? ಡ್ರೈವರ್ ಯಾವತ್ತೂ ನಿಮಗೆ ಬಾಗಿಲು ತನಕ ನಿಂತ್ಕೊಳ್ಳಿ ಅಂತ ಹೇಳಿಲ್ಲ, ಅಥವಾ ಕಂಡಕ್ಟ್ರು ನಿಮಗೆ ಬಾಗಿಲ ಹತ್ರ ತೇಲ್ಕೊಂಡೋಗಿ ಅಂತ ಯಾರೂ ಹೇಳಿಲ್ವಲ್ಲ. BMTC ಆಫೀಸರ್ಗಳು ಹೇಳಿಲ್ಲ, ಯಾವ ಸರ್ಕಾರದಿಂದನೂ ಹೇಳಿಲ್ಲ. ಅದು ನೀವು ನಿಂತ್ಕೊಂಡು ಮಾಡ್ಕೊಳ್ತಾ ಇರೋದು, ಸಿವಿಕ್ ಸೆನ್ಸ್ ಇಲ್ದಿರ. ಅದರಿಂದ ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕ, ದಯವಿಟ್ಟು. ನಾವು ಏನಾರು ತಪ್ಪು ಮಾಡಿದಲ್ಲಿ ಕ್ಷಮಿಸಿ ವೀಕ್ಷಕರೇ. ಇದನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ ಈ ವಿಚಾರಗಳನ್ನ. ಈ ವಿಡಿಯೋನ ನಾನು ಏನಕ್ಕೆ ಮಾಡಿದೆ ಅಂದರೆ ಇದನ್ನೆಲ್ಲ ತಿಳಿಸೋ ಒಂದು ಸಲುವಾಗಿ ಮಾಡಿದ್ದೀನಿ ವೀಕ್ಷಕರೇ. ಇದನ್ನು ಯಾವುದೇ ಕಾರಣಕ್ಕೂ ತಪ್ಪು ತಿಳ್ಕೊಬೇಡಿ. ಇದನ್ನೊಂದು ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ಳಿ. ಈ ಚಾನಲ್ನ ನಾನು ಓಪನ್ ಮಾಡಿರೋದೇ ಅದಕ್ಕಾಗಿ. ಎಷ್ಟೋ ಜನರಿಗೆ ಈ ವಿಚಾರ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿದ್ದು ತಪ್ಪು ಮಾಡ್ತಾಯಿದ್ದಾರೆ, ಕೆಲವ್ರಿಗೆ ಗೊತ್ತೇ ಇಲ್ಲ. ಅದರಿಂದ ವೀಕ್ಷಕರೇ ಈ ವಿಡಿಯೋನ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾವು ನಮ್ಮ ತಪ್ಪುಗಳನ್ನ ಇಟ್ಕೊಂಡು ಅವ್ರ ಮೇಲೆ ನಾವು ಹಾಕೋದು ಬಹಳ ದೊಡ್ಡ ತಪ್ಪಾಗುತ್ತದೆ. ಪ್ರತಿ ಸಲ ಡ್ರೈವರ್ ಯಾಕೆ ಹೊಣೆ ಹಾಕ್ತಾನೆ? ಪ್ರತಿ ಸಲ ಇವ್ರು ಯಾಕೆ ಹೊಣೆ ಹಾಕ್ತಾನೆ? ಡ್ರೈವರ್ ಪಾಡಿಗೆ ಡ್ರೈವರ್ ಸೀಟಲ್ಲಿ ಇರ್ತಾನೆ, ಮುಂದೆ ಕೂತಿರ್ತಾನೆ. ಹಿಂದೆ ಅವರು ಡೋರ್ಗಳು ಓಪನ್ ಮಾಡೋದ್ಕೊಳ್ಳೋದು ನೋಡ್ಕೊಂಡು ಎಷ್ಟು ಸಾಧ್ಯ ಅಷ್ಟು ಮಿರರಲ್ಲಿ ಕಾಣುತ್ತಾನೆ. ಯಾವತ್ತೂ ಡ್ರೈವರು ಕುತ್ತಿಗೆ ಹಿಂದೆ ತಿರುಗಿಸ್ಬಿಟ್ಟು ನೋಡೋಕ್ಕಾಗಲ್ಲ. ಮುಂದೆ ಮಿರರ್ನಲ್ಲೇ ನೋಡಿ ಕ್ಲೋಸ್ ಮಾಡ್ಕೊಂಡಿರ್ತಾನೆ. ಯಾವನೋ ಡೋರ್ ಕ್ಲೋಸ್ ಆಗ್ತಿರೋ ಟೈಮಲ್ಲಿ ಅರ್ಧ ಡೋರ್ ಓಪನ್ ಆಗಿರೋ ಕಾಲಿಟ್ಬಿಟ್ಟು ಹತ್ತಕ್ಕೆ ಹೋಗಿ ಸ್ಲಿಪ್ಪಾಗ್ಬಿಟ್ಟು ಬಿದ್ದುಬಿಟ್ಟು ಗಾಡಿ ಅವನ ಮೇಲೆ ಹೊರಟೋದ್ರೆ ಡ್ರೈವರ್ ಸರಿ ಇಲ್ಲ ಅಂತಂದ್ರೆ ಅವನೇನು ಮಾಡೋಕ್ಕಾಗುತ್ತೆ? ನಾನು ಹೇಳ್ತಿದ್ದೀನಿ ಅಂದರೆ, ಯಾವ ವ್ಯಕ್ತಿ ಓಡ್ಕೊಂಬಂದು ಅರ್ಧ ಡೋರ್ ಕ್ಲೋಸ್ ಆಗ್ತಿದ್ದ ಕಾಲಿಡಕ್ಕೆ ಹೋದ್ನೋ ಅವನೇ ದೊಡ್ಡ ಮುಟ್ಟಾಳ. ಯಾತಕ್ಕೆ ಹತ್ತಕ್ಕೆ ಹೋಗ್ತಾನೆ? ಅದು ಮುಚ್ಚೋಗ್ತಿದೆ ಅಂದರೆ ಸುಮ್ಮನೆ ಆಗಿಬಿಡ್ಬೇಕು. ಇನ್ನೊಂದು ಬಸ್ ಬರುತ್ತೆ, ಅದಲ್ಲ ಹತ್ತು ಆರಾಮಾಗಿ ಹೋಗಬೇಕು. ಅಂಥ ರಿಸ್ಕ್ ಯಾತಕ್ಕೆ ತೊಗೊತೀರ? ಜೀವನನೇ ಎಲ್ಲರಿಗೂ ರಿಸ್ಕ್ ಆಗಿದೆಯಂತೆ. ಅಂಥದ್ರಲ್ಲಿ ಅಂಥ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಈ ವಿಚಾರವನ್ನು ತಿಳಿಸೋಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ದಯವಿಟ್ಟು ಇದನ್ನು ನಾವು ತಿಳ್ಕೋಬೇಕು. ನಮ್ಮ ಅರ್ಜೆನ್ಸಿಗಾಗಿ BMTC ಇಲ್ಲ, BMTC ಸರ್ವಿಸ್ ಅನ್ನೋದನ್ನು ಯಾವತ್ತೂ ಮರಿಬೇಡಿ. BMTC ಯಾವತ್ತು ಸರ್ವೆಂಟ್ಸ್ ಅಲ್ಲ, ಯಾವತ್ತೂ BMTC ಸರ್ವಿಸ್ ಅಷ್ಟೇ. ಅದು ನಿಮ್ಮ ಸ್ವಂತ ಒಂದು ಅರ್ಜೆನ್ಸಿಗಾಗಿ BMTC ಇಲ್ಲ. ಆ್ಯಂಬ್ಯುಲೆನ್ಸ್ ಒಂದು ಬಿಟ್ಟು ಇನ್ನು ಯಾವ ಗಾಡಿಯೂ ಎಮರ್ಜೆನ್ಸಿಲಿ ಇಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಧನ್ಯವಾದ ವೀಕ್ಷಕರೇ. ಈ ವಿಡಿಯೋ ಮಾಡಿದ್ದು ನಿಮಗಿದನ್ನು ತಿಳಿಸೋಕ್ಕೋಸ್ಕರ.